ವಿದೇಶಿ ಪ್ರಜೆಯ ಕೈಯಲ್ಲಿ ತಂಬೂರಿ, ಕಾಲಲ್ಲಿ ಗೆಜ್ಜೆ, ಹರ ಹರ ಮಹಾದೇವ್, ಗಂಗಾ ಮೈಯಾ ಕಿ ಜೈ ಉದ್ಘೋಷ. ಶಿವಭಕ್ತರ ಯಾತ್ರೆ ಹೇಗಿದೆ ಗೊತ್ತಾ? ಭಕ್ತಿ ಭಾವದ ಮಹಾಕುಂಭ. ಇದೇ ಈ ಹೊತ್ತಿನ ವಿಶೇಷ ಮಹಾಕುಂಭ ಮಹಾಪರ್ವ. ನಾನು ರಂಜಿತ್ ಶುರಿಯಾರ್. ಪ್ರಯಾಗ್ರಾಜ್ನ ಮಹಾಕುಂಭಮೇಳ ನೂತನ ದಾಖಲೆಗೆ ಸಾಕ್ಷಿ ಆಗ್ತಾ ಇದೆ. 110 ಕೋಟಿ ಸನಾತನಿಗಳ ಪೈಕಿ 50% ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಆ ಮೂಲಕ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಇದು ವಿಶ್ವ ದಾಖಲೆಗೆ ಸಾಕ್ಷಿಯಾಗಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಮಹಾಕುಂಭಮೇಳ ಜನದಟ್ಟಣೆ ಹೊಸ ದಾಖಲೆ. ಇದುವರೆಗೂ ಬರೋಬ್ಬರಿ 62 ಕೋಟಿ ಜನ ಆಗಮನ. ಪ್ರಯಾಗ್ರಾಜ್ನಲ್ಲಿ ಭಕ್ತಿಭಾವ ಅನಾವರಣ. ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾಂತರ ಭಕ್ತರ ಪುಣ್ಯಸ್ನಾನ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಜನರ ಆಗಮನ. ಇನ್ನೇನು ಫೆಬ್ರವರಿ 26ಕ್ಕೆ ಮಹಾಕುಂಭ ಮೇಳಕ್ಕೆ ತೆರೆ ಬೀಳಲಿದೆ. ಹೀಗಾಗಿ ಶಿವರಾತ್ರಿಗೂ ಮುನ್ನವೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೌಡಾಯಿಸುತ್ತಿದ್ದಾರೆ. ಈವರೆಗೂ ಮೇಳದಲ್ಲಿ ಬರೋಬ್ಬರಿ 62 ಕೋಟಿಗೂ ಹೆಚ್ಚು ಮಂದಿ ಪುಣ್ಯ ಸ್ನಾನವನ್ನ ಮಾಡಿದ್ದು ಹೊಸ ದಾಖಲೆ ಬರೆದಿದೆ. ತ್ರಿವೇಣಿ ಸಂಗಮದಲ್ಲಿ ಕಳೆದ 42 ದಿನಗಳಿಂದ ನಡೆಯುತ್ತಿರುವ ಮಹಾಕುಂಭದಲ್ಲಿ ಇದುವರೆಗೂ ದೇಶ ವಿದೇಶದ ಜನ ಪಾಲ್ಗೊಂಡಿದ್ದಾರೆ. 110 ಕೋಟಿ ಸನಾತನಿಗಳ ಪೈಕಿ 50% ಮಂದಿ ಮಿಂದೆದ್ದಿದ್ದಾರೆ. ಅಷ್ಟೇ ಅಲ್ಲದೆ ನೇಪಾಳದಿಂದ 50 ಲಕ್ಷಕ್ಕೂ ಅಧಿಕ ಜನರು ಬಂದು ಹೋಗಿರುವ ಮಾಹಿತಿ ಇದೆ. ಇನ್ನು ವಿವಿಧ ದೇಶಗಳಿಂದ ರಾಯಭಾರಿಗಳು ಆಗಮಿಸಿದ್ರು. ಬರೋಬ್ಬರಿ 73 ವಿದೇಶಿ ರಾಷ್ಟ್ರದ ಜನ ಮಹಾಕುಂಭದಲ್ಲಿ ಪಾಲ್ಗೊಂಡಿದ್ರು. ನಿರ್ದಿಷ್ಟ ಸಮಯ, ಒಂದೇ ಸ್ಥಳದಲ್ಲಿ ಅತ್ಯಧಿಕ ಜನ. ಶತಮಾನದಲ್ಲಿಯೇ ಹೊಸ ದಾಖಲೆ ಬರೆದ ಹೆಗ್ಗಳಿಕೆ. ಕೆಲ ಅಂಕಿ ಅಂಶಗಳ ಪ್ರಕಾರ ಒಂದೇ ಸಮಯದಲ್ಲಿ ಅತ್ಯಧಿಕ ಜನ ಒಂದೇ ಸ್ಥಳದಲ್ಲಿ ಸೇರುವ ಮೂಲಕ ಹೊಸ ದಾಖಲೆ ಬರೆದಿದೆ. ಶತಮಾನದಲ್ಲಿಯೇ ಇದೊಂದು ವಿಶಿಷ್ಟ ಘಟನೆ ಅಂತ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮಾತನಾಡಿದ್ರು. ಹಾಗೆಯೇ ಸ್ಥಳೀಯ ಆಡಳಿತದ ಮಾಹಿತಿಯಂತೆ ಪ್ರಯಾಗ್ರಾಜ್ ಸಿಟಿ 1 ಕೋಟಿಗೂ ಹೆಚ್ಚು ಜನರನ್ನ 23 ದಿನಗಳು ಕಂಡಿವೆ. ಹಾಗೆಯೇ 7 ದಿನಗಳಲ್ಲಿ ಒಂದೇ ದಿನದಲ್ಲಿ 2 ಕೋಟಿಗೂ ಹೆಚ್ಚು ಜನರು ಪುಣ್ಯ ಸ್ನಾನದಲ್ಲಿ ಮಿಂದೆದ್ದಿದ್ದಾರೆ. ಇನ್ನೇನು ಶಿವರಾತ್ರಿ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವುದರಿಂದ ಮತ್ತೊಂದು ದಾಖಲೆ ಬರೆಯುವ ಸಾಧ್ಯತೆ ಇದೆ. ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಇನ್ನೆರಡು ದಿನದಲ್ಲಿ ಸಮಾಪ್ತಿಯಾಗಲಿದೆ. ಹೀಗಾಗಿ ಯಾತ್ರಿಕರ ಸಂಖ್ಯೆ ಸುನಾಮಿಯಂತೆ ಆಗಮಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡ ಡೇ 1 ಇಂದ ಇಲ್ಲಿವರೆಗೂ ಕೂಡ ಮಹಾಕುಂಭಮೇಳದ ಮೆಗಾ ಕವರೇಜ್ ನೀಡ್ತಾ ಇದೆ. 44ನೇ ದಿನದ ಮಹಾಕುಂಭದ ಜನರ ಸುನಾಮಿ ಹೇಗಿದೆ ಈ ವರದಿ ನೋಡಿ. ದೇವಭೂಮಿ ಪ್ರಯಾಗ್ರಾಜ್ನಲ್ಲಿ ಇವತ್ತು ಮಹಾಕುಂಭದ 44ನೇ ದಿನ. ಇವತ್ತು ಯಾತ್ರಿಕರ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗಿದೆ. ಇನ್ನುಳಿದಿರೋದು ಕೇವಲ 2 ದಿನಗಳು ಮಾತ್ರ. ಹೀಗಾಗಿ ಬರುವ ಯಾತ್ರಿಕರು ಕ್ಷಣ ಕ್ಷಣಕ್ಕೂ ಕೂಡ ಯಾತ್ರಿಕರ ಸಂಖ್ಯೆ ದ್ವಿಗುಣವಾಗ್ತಾ ಇದೆ. ನೋಡಿ ಯಾತ್ರಿಕರ ಹರಿವು ಹೆಂಗಿದೆ ಅಂತ ಕೇಳಿದ್ರೆ, ಬರೋ ಯಾತ್ರಿಕರು ಆಗಮಿಸ್ತಾ ಇದ್ದಾರೆ. ಯಾತ್ರಿಕರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಲ್ಲಿ ಕೊನೆ ಹಂತ ಆಗಿರೋದ್ರಿಂದ ಯಾತ್ರಿಕರನ್ನ ಕಂಟ್ರೋಲ್ ಮಾಡೋದಕ್ಕೆ ಬ್ಯಾರಿಕೇಡ್ಗಳು ಹಾಕಿ ಪೊಲೀಸ್ ಬಂದೋಬಸ್ತನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಎಲ್ಲವೂ ಕೂಡ ಹೋಗೋರಿಗೆ ಬರೋರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ನೋಡಿ ಈ ಸಂಗಮ ಘಾಟ್ ದ್ವಾರ, ಇದು ಸಂಗಮ ದ್ವಾರ. ಈ ದ್ವಾರದಿಂದ ಒಳಗಡೆ ಬಂದವರು ತ್ರಿವೇಣಿ ಸಂಗಮದ ಕಡೆಗೆ ಹೋಗ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಆನಂತರ ವಾಪಸ್ ಹೋಗ್ತಾರೆ. ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರೆ ಸರಿಸುಮಾರು ಇಲ್ಲಿವರೆಗೂ ಕೂಡ 61 ಕೋಟಿ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ.
ಇನ್ನು ಕೂಡ ಯಾತ್ರಿಕರು 2 ದಿನಗಳ ಕಾಲ ಪುಣ್ಯ ಸ್ಥಾನಕ್ಕೆ ಆಗಮಿಸ್ತಾರೆ. ಸದ್ಯಕ್ಕೆ ಯಾತ್ರಿಕರ ಹರಿವು ವಿಪರೀತವಾಗಿ ಏರಿಕೆ ಆಗಿದೆ ಉಳಿದಿರುವಂತ 2 ದಿನಗಳಲ್ಲಿ. ಹಾಗಾಗಿ ಕೊನೆ ಕ್ಷಣದಲ್ಲಿ ಈಗ ರಿಪಬ್ಲಿಕ್ ಕನ್ನಡ ಪ್ರಯಾಗರಾಜ್ನ ದೇವಭೂಮಿಯ ಪುಣ್ಯ ನೆಲದಲ್ಲಿದ್ದು ಈ ಸಂಪೂರ್ಣವಾದಂತ ಇಲ್ಲಿನ ಈ ಕ್ಷಣದ ಈ ಹೊತ್ತಿನ ಮಾಹಿತಿಯನ್ನ ಜನರಿಗೆ ನೀಡ್ತಾ ಇದೆ. ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸರ ನಾಕಾಬಂದಿ ಇದೆ. ಬಹುಶಃ 70 ಕೋಟಿವರೆಗೂ ಕೂಡ ಯಾತ್ರಿಕರು ಸೇರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಲೆಕ್ಕಾಚಾರಗಳು ಈ ಹೊತ್ತಿನವರೆಗೂ ಕೂಡ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಯಾತ್ರಿಕರನ್ನ ಕಂಟ್ರೋಲ್ ಮಾಡೋದಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ಸಂಗಮ್ ಘಾಟ್ನಲ್ಲೇ ನಿಯೋಜನೆ ಮಾಡಿದ್ದಾರೆ. ಏರಿಯಲ್ ವ್ಯೂವನ್ನ ನಮ್ಮ ಪ್ರತಿನಿಧಿ ವಿಜೆ ನಿಮಗೆ ತೋರಿಸ್ತಾ ಇದ್ದಾರೆ. ನೋಡಿ ಹೇಗಿದೆ ಜನರ ಹರಿವು ಅನ್ನೋದನ್ನ. ಸದ್ಯಕ್ಕೆ ಬರುವ ಯಾತ್ರಿಕರು ತ್ರಿವೇಣಿ ಸಂಗಮಕ್ಕೆ ಬಂದು, ಯಾಕಂತ ಹೇಳಿದ್ರೆ ಏಕಾದಶಿ ಇದೆ, ತ್ರಿವೇಣಿ ಸಂಗಮಕ್ಕೆ ಬಂದು ಈಗ ಇಲ್ಲಿಂದ ವಾಪಸ್ ಹೋಗ್ತಾ ಇದ್ದಾರೆ. ಎಲ್ಲ ಅಖಾಡಗಳು ಖಾಲಿಯಾಗಿರೋದ್ರಿಂದಾಗಿ ಅಮಾವಾಸ್ಯೆ 26ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆ ಇರೋದ್ರಿಂದಾಗಿ ಹಾಗಾಗಿ ಯಾತ್ರಿಕರು ಈ ಸಮಯದಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಒಳ್ಳೇದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬಂದು ಪುಣ್ಯ ಸ್ನಾನವನ್ನ ಮಾಡಿ ದಿವ್ಯತೆಯ ಅನುಭೂತಿಯನ್ನು ಅನುಭವಿಸ್ತಾ ಇದ್ದಾರೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಏರಿಯಲ್ ವ್ಯೂ ಅನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾತ್ರಿಕರ ಹರಿವು ಸಂಗಮಕ್ಕೆ ಹೋಗೋದು ಹೆಂಗಿದೆ ಅಂತ ಹೇಳಿದ್ರೆ ಆ ಕಡೆಗಳಲ್ಲಿ ನೋಡ್ತಾ ಇರೋದು ಅದು ಅರೈಲ್ ಘಾಟ್. ಅರೈಲ್ ಘಾಟ್ನಲ್ಲಿ ಜನರನ್ನ ಈ ಕಡೆಗೆ ಶಿಫ್ಟ್ ಮಾಡ್ತಾರೆ. ಅಂದ್ರೆ ತ್ರಿವೇಣಿ ಸಂಗಮಕ್ಕೆ ಬೋಟ್ ನ ಮೂಲಕ ಕರ್ಕೊಂಡು ಬರ್ತಾರೆ. ಇವರೆಲ್ಲರೂ ಕೂಡ ಇಲ್ಲೇ ಸ್ನಾನವನ್ನ ಮಾಡ್ತಾರೆ. ಈ ಕಡೆಗಳಲ್ಲಿ ನೋಡಿ ಯಾತ್ರಿಕರ ಹರಿವು ಹೆಂಗಿದೆ ಅನ್ನೋದನ್ನ ನೋಡಿ. ಈ ಕಡೆಗೆ ಆಗಮಿಸ್ತಿರೋದನ್ನ ನೀವು ಗಮನಿಸ್ತಾ ಇದ್ದೀರಲ್ಲ. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಜನರ ಹರಿವು ಸುನಾಮಿಯಂತೆ ಆವರಿಸ್ಕೊಳ್ತಾ ಇದೆ. ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಇನ್ನುಳಿದಿರೋದು 2 ದಿನಗಳ ಮಾತ್ರ. 2 ದಿನಗಳಲ್ಲಿ ಎಷ್ಟು ಕೋಟಿ ಜನ ಬರ್ಬೋದೋ ಲೆಕ್ಕ ಇಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆ ರೀತಿಯ ಒಂದು ಹರಿವು ತ್ರಿವೇಣಿ ಸಂಗಮದಲ್ಲಿ ಕಾಣಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಪ್ರಯಾಗರಾಜನ ಮಹಾ ಕುಂಭಮೇಳದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಜನರಿಗೆ ಮಾಹಿತಿಯನ್ನ ನೀಡುವ ಕೆಲಸವನ್ನ ಮಾಡ್ತಾ ಇದೆ. ನೋಡಿ ಈಗಷ್ಟೇ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ಕೊಂಡು ಬಂದಿದ್ದೀವಿ. ತ್ರಿವೇಣಿ ಸಂಗಮದಲ್ಲಿ ಕೈಕಾಲು ಹಾಕೋದಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಜನ ಸೇರಿದ್ದಾರೆ. ಈ ಒಂದು ಪರ್ವಕಾಲ, ಭಾರತದ ಪರ್ವಕಾಲದಲ್ಲಿ ಸಾಕ್ಷಿ ಆಗ್ಬೇಕು ಅಂತೇಳಿ ಬರುವ ಯಾತ್ರಿಕರು ಸಹಸ್ರಾರು ಸಂಖ್ಯೆಯಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ನ ಮೂಲಕ ಅದನ್ನ ತಿಳಿಸುವಂತ ಪ್ರಯತ್ನವನ್ನ ನಿಮ್ಗೆ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಇನ್ನೆರಡು ದಿನದಲ್ಲಿ ಅಂದ್ರೆ ಶಿವರಾತ್ರಿಯ ದಿನದಂದು ಸಂಪನ್ನವಾಗಲಿದೆ. ಹೀಗಾಗಿ ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾಂತರ ಜನ ಮಿಂದೇಳ್ತಾ ಇದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದ ಇವತ್ತಿನ ಈ 44ನೇ ದಿನದ ಪುಣ್ಯ ಸ್ನಾನದ ಮೆಗಾ ಕವರೇಜ್ ಅನ್ನ ತ್ರಿವೇಣಿ ಸಂಗಮದಿಂದ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನೋಡಿ ಇವತ್ತು 44ನೇ ದಿನ ಡೇ 1 ನಿಂದ ತ್ರಿವೇಣಿ ಸಂಗಮದಲ್ಲಿ ಹೇಗಿದೆ ಜನರ ಹರಿವು ಅನ್ನೋದನ್ನ ನೋಡ್ತಾ ಇದ್ದೀರಿ. ಬಂದಿರುವಂತ ಯಾತ್ರಿಕರು ಕೋಟ್ಯಾಂತರ ಜನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. 44ನೇ ದಿನದ ಪುಣ್ಯ ಸ್ನಾನ ಇವತ್ತು ನಡೀತಾ ಇದೆ. ನೋಡಿ ಈ ಪವಿತ್ರವಾದಂತ ಗಳಿಗೆ ಏಕಾದಶಿ ನಿನ್ನೆ ಸಂಜೆಯಿಂದಲೇ ಶುರುವಾಗಿದೆ. ಇವತ್ತು ಏಕಾದಶಿ ಇದೆ, 26ನೇ ತಾರೀಕು ಮಹಾಶಿವರಾತ್ರಿ ಇದೆ. ಈ ಸಮಯದಲ್ಲಿ ಯಾತ್ರಿಕರ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಬರೋ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡಿ ಪಾವಿತ್ರ್ಯತೆಯ ಅನುಭೂತಿಯನ್ನ ಅನುಭವಿಸ್ತಾ ಇದ್ದಾರೆ. ಈ ಪವಿತ್ರವಾದಂತ ಗಂಗೆಗೆ ತರ್ಪಣವನ್ನ ಬಿಟ್ಟು ತ್ರಿವೇಣಿ ಸಂಗಮದಲ್ಲಿ ಸರಸ್ವತಿ ಹಾಗೆ ಯಮುನೆಗೆ ತರ್ಪಣವನ್ನ ಬಿಟ್ಟು ಯಾತ್ರಿಕರು ಇಲ್ಲಿ ಒಂದು ಸಾರ್ಥಕತೆಯನ್ನು ಅನುಭವಿಸ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ವಿದೇಶಿಗರು ಸೇರಿದಂತೆ ಬೇರೆ ಬೇರೆ ದೇಶಗಳ ಜನರು ಕೂಡ ಇಲ್ಲಿ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬರೋದಕ್ಕೆ ಜನರ ಹರಿವು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಪೊಲೀಸರು ಸಂಪೂರ್ಣವಾಗಿ ಬ್ಯಾರಿಕೇಡಿಂಗ್ ಗಳನ್ನ ಮಾಡಿ ಸಂಪೂರ್ಣವಾಗಿ ಇಲ್ಲಿ ಜನರನ್ನ ಒಳಗೆ ಹೋಗೋದಕ್ಕೆ ಹೊರಬಿಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಸೂರ್ಯನಿಗೆ ನಮಸ್ಕಾರವನ್ನ ಮಾಡ್ತಾ ಈ ತ್ರಿವೇಣಿಯಲ್ಲಿ ಡುಮ್ಕಿ ಸ್ನಾನವನ್ನ ಮಾಡೋ ಮೂಲಕ ಮೋಕ್ಷಕ್ಕೋಸ್ಕರ ಜನ ಇಲ್ಲಿ ಬಂದು ಇಲ್ಲಿ ಪಾವಿತ್ರ್ಯತೆಯ ಅನುಭೂತಿಯನ್ನು ಅನುಭವಿಸ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಯಾವುದೇ ವಯಸ್ಸಿನ ಭೇದವಿಲ್ಲದೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಪುಣ್ಯ ಸ್ನಾನ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಎಷ್ಟೇ ಜನ ಬಂದು ಪುಣ್ಯ ಸ್ನಾನ ಮಾಡಿದ್ರು ಕೂಡ ಸಂಗಮೆ ಅಥವಾ ತ್ರಿವೇಣಿ, ಯಮುನಾ, ಗಂಗೆ ಹಾಗೆ ಸರಸ್ವತಿ ಮಲಿನವಾಗೋದಿಲ್ಲ. ಅದನ್ನ ಸ್ವಚ್ಛ ಮಾಡೋದಕ್ಕೆ ನೈರ್ಮಲ್ಯ ಕಾರ್ಮಿಕರು ಕೂಡ ಆ ಕಡೆಗಳಲ್ಲಿರೋದನ್ನ ಗಮನಿಸ್ತಾ ಇದ್ದೀರಿ. ಹಾಗೆ ಬೋಟಿಂಗ್ ಗಳ ಮೂಲಕ ಅರೈಲ್ ಘಾಟಿಂದ ಬಂದಂತ ಯಾತ್ರಿಕರು ಇಲ್ಲಿ ದಿವ್ಯ ಸ್ನಾನವನ್ನ ಮಾಡಿ ಒಂದು ಸಾರ್ಥಕತೆಯ ಮೋಕ್ಷದ ಅನುಭೂತಿಯನ್ನು ಅನುಭವಿಸ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇದು ಸಂಗಮ, ಇದು ಮಹಾ ಕುಂಭಮೇಳದ ಕೆಲವೇ ದಿನಗಳು, ಕೆಲವೇ ಕ್ಷಣಗಳು ಮಾತ್ರ ಮಹಾ ಕುಂಭಮೇಳದ ಪಾವಿತ್ರ ಗಳಿಗೆಗೆ ಉಳಿದಿರೋದ್ರಿಂದಾಗಿ ಜನ ಇಲ್ಲಿ ಬಂದು ಪುಣ್ಯ ಸ್ನಾನವನ್ನ ಮಾಡಿ ಒಂದು ಸಾರ್ಥಕತೆ ಅನುಭೂತಿ ನಾವು ಗಮನಿಸ್ತಾ ಇದ್ದೀವಿ. ಜನರ ಹರಿವು ಬೆಳಗ್ಗೆಯಿಂದಲೂ ಕೂಡ ಕೋಟ್ಯಾಂತರ ಸಂಖ್ಯೆಯಲ್ಲಿದೆ. ನಿನ್ನೆವರೆಗೂ ಕೂಡ ನಾವು ಗಮನಿಸಿದ್ರೆ 61 ಕೋಟಿವರೆಗೂ ಕೂಡ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಇವತ್ತು ಮತ್ತೆ ನಾಳೆ ನಾಡಿದ್ದು 3 ದಿನಗಳ ಕಾಲ ಯಾತ್ರಿಕರ ಸಂಖ್ಯೆ ಇನ್ನು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸುವಂತ ಸಾಧ್ಯತೆಯೂ ಕೂಡ ಇದೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಯಾತ್ರಿಕರ ಹರಿವು ಕ್ಷಣ ಕ್ಷಣಕ್ಕೂ ಕೂಡ
ಕೋಟಿ ಕೋಟಿ ಸಂಖ್ಯೆಯಲ್ಲಿ ಸಂಗಮವನ್ನ ಆವರಿಸಿಕೊಳ್ತಾ ಇದೆ. ಬರುವ ಯಾತ್ರಿಕರು ಪುಣ್ಯ ಜಲದೊಂದಿಗೆ ಇಲ್ಲಿ ಪುಣ್ಯ ಮಣ್ಣನ್ನ ತೆಗೆದುಕೊಂಡು ಹೋಗ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ಮಹಾ ಸಂಗಮ ಇದು. ಮಹಾ ಕುಂಭಮೇಳದ ಅಂತಿಮ ಹಂತದ ಈ ಜನರ ಸಾಗರ ಸುನಾಮಿಯನ್ನ ತಾವು ನೋಡ್ತಾ ಇದ್ದೀರಲ್ಲ, ಇದು ಮಹಾ ಸಂಗಮ, ಇದು ಭಾರತದ ಪರ್ವಕಾಲ, ಇದು ವಿಶ್ವಕ್ಕೆ ಭಾರತ ವಿಶ್ವ ಗುರು ಆಗುವತ್ತ ಹೊರಟಿರುವಂತ ಸಮಯ. ಪರಂ ವೈಭವನ್ನೇ ತುಮೆ ತತ್ವ ರಾಷ್ಟ್ರಂ ಅಂತೇಳಿ ಹೇಳುವಂತ ಆ ಮಾತು ಇವತ್ತು ವೈಭವತೆಯನ್ನ, ಸನಾತನದ ವೈಭವತೆಯನ್ನ ನಾವು ನೋಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗರಾಜ್ನಿಂದ ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಮಹಾಕುಂಭ ಮೇಳದಲ್ಲಿ ಡೇ 1 ನಿಂದಲೂ ಕೂಡ ಯಾತ್ರಿಕರ ಗಮನ ಸೆಳೀತಾ ಇರೋದು ಬುದ್ಧನ ಆ ಪ್ರತಿಮೆ. ಬುದ್ಧನ ಸಂದೇಶವನ್ನ ಸಾರುತ್ತಿರುವಂತ ಈ ಪ್ರತಿಮೆ ಯಾತ್ರಿಕರನ್ನ ಗಮನ ಸೆಳೀತಾ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಡೇ 1 ನಿಂದಲೂ ಕೂಡ ಬುದ್ಧನ ಒಂದು ಪ್ರತಿಮೆ ಎಲ್ಲರ ಗಮನ ಸೆಳೆಯುತ್ತಿದೆ ನೋಡಿ. ಮಹಾಕುಂಭ ಮೇಳ ಹಿಂದೂಗಳ ಸಮಾಗಮ. ಇಲ್ಲಿ ಬರುವವರು ಬಹುತೇಕ ಜನ ಸನಾತನಿಗಳು, ಒಂದು ಹಿಂದೂ ಡಿವೋಟೀಸ್ ಇಲ್ಲಿ ಬರ್ತಾರೆ. ಆದ್ರೆ ಬುದ್ಧನ ಪ್ರತಿಮೆಯನ್ನು ಕೂಡ ಮಹಾಕುಂಭ ಮೇಳದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆ ಮೂಲಕ ಬರುವ ಯಾತ್ರಿಕರು ಈ ಮಹಾಕುಂಭದಲ್ಲಿ ಬುದ್ಧನ ಪ್ರತಿಮೆಯನ್ನ ಕಂಡು ಬೌದ್ಧನ ವಿಚಾರಗಳನ್ನ ಇಲ್ಲಿ ತಿಳಿದು ಆ ಮೂಲಕ ಹಿಂದೂ ಧರ್ಮ ಎಷ್ಟು ಶ್ರೇಷ್ಠವಿದೆಯೋ ಹಾಗೆ ಬೌದ್ಧ ಧರ್ಮದ ಬಗ್ಗೆ ಇಲ್ಲಿ ತಿಳಿದು ಹೋಗಿದ್ದಾರೆ ನೋಡಿ. ಬುದ್ಧನ ಪ್ರತಿಮೆ ಇದೆ, ಪಕ್ಕದಲ್ಲೇ ಭಾರತದ ತ್ರಿವರ್ಣ ಧ್ವಜವನ್ನು ಕೂಡ ಹಾರಿಸಿದ್ದಾರೆ. ಭಾರತದ ತ್ರಿವರ್ಣ ಧ್ವಜ, ಅದರ ಪಕ್ಕದಲ್ಲಿರುವ ಬುದ್ಧನ ಪ್ರತಿಮೆ. ಬರೋ ಯಾತ್ರಿಕರು ಇಲ್ಲಿ ಬುದ್ಧನ ವಿಚಾರಗಳನ್ನ ತಿಳಿದು ಬೌದ್ಧನ ಪ್ರತಿಮೆಯನ್ನ ನೋಡಿ ಅಲ್ಲಿ ಸೆಲ್ಫಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಬಹುತೇಕ ಈಗ ಇಲ್ಲಿ ಬರೋರ ಸಂಖ್ಯೆ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಬಹುತೇಕ ಜನ ಯಾತ್ರಿಕರು ಬಂದು ಹೋಗಿದ್ದಾರೆ. ಆ ನಂತರ ಇಲ್ಲಿರುವಂತ ಅಖಾಡಗಳೆಲ್ಲ ಖಾಲಿಯಾಗಿರೋದ್ರಿಂದಾಗಿ ಯಾತ್ರಿಕರು ಇಲ್ಲಿ ಬರೋದು ಕಡಿಮೆ ಆಗಿದೆ. ಆದ್ರೆ ಇದೊಂದು ಮೂರ್ತಿ ಮಾತ್ರ ಹಾಗೇನೇ ಇದೆ. ಬರೋ ಯಾತ್ರಿಕರ ಸೆಂಟರ್ ಅಟ್ರಾಕ್ಷನ್ ಆಗಿದೆ ಇದು. ಭಾರತದ ತ್ರಿವರ್ಣ ಧ್ವಜ ಒಂದು ಪಕ್ಕದಲ್ಲಾದ್ರೆ ಮತ್ತೊಂದು ಕಡೆಯಲ್ಲಿ ಬೌದ್ಧ ಧರ್ಮದ ಧ್ವಜವೂ ಕೂಡ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ವಿದೇಶಿ ಪ್ರಜೆಯೊಬ್ರು ಕೈಯಲ್ಲಿ ತಂಬೂರಿಯನ್ನ ಹಿಡಿದು ಕಾಲಿಗೆ ಗೆಜ್ಜೆಯನ್ನ ಕಟ್ಟಿಕೊಂಡು ಈ ಸನಾತನದ ಸಂಪ್ರದಾಯವನ್ನ ಅಥವಾ ಸನಾತನದ ವಿಚಾರಗಳನ್ನ ಮಹಾಕುಂಭ ಮೇಳದಲ್ಲಿ ಅಧ್ಯಯನ ಮಾಡ್ತಾ ಎಲ್ಲರನ್ನೂ ಕೂಡ ಗಮನ ಸೆಳೀತಾ ಇದ್ದಾರೆ. ಹಾಗಾದ್ರೆ ಯಾರಿವರು, ಯಾವ ದೇಶದ ಪ್ರಜೆ, ರಿಪಬ್ಲಿಕ್ ಕನ್ನಡದ ಮುಂದೆ ಅವರು ಏನ್ ಹೇಳಿದ್ದಾರೆ, ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಪ್ರಯಾಗ್ರಾಜ್ನ ದೇವಭೂಮಿಗೆ ಆಗಮಿಸುವಂತ ಯಾತ್ರಿಕರು ದೇಶ ವಿದೇಶದಿಂದ ಆಗಮಿಸುತ್ತಾರೆ ನೋಡಿ. ನಾವು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡ. ಯಾವೊಂದು ಮಾಧ್ಯಮವೂ ಕೂಡ ಇಲ್ಲಿದ್ದು ಇಷ್ಟು ದಿನಗಳ ಕಾಲ, 46 ದಿನಗಳ ಕಾಲ ಈ ಮಹಾಕುಂಭದ ಮೆಗಾ ಕವರೇಜ್ ನ ಮೂಲಕ ಕನ್ನಡಿಗರಿಗೆ ಮಹಾಕುಂಭವನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡಿಲ್ಲ. ನಾವಿಲ್ಲಿದ್ದೀವಿ, ನಮ್ ಜೊತೆಲಿದ್ದಾರೆ ನೋಡಿ ವಿದೇಶದಿಂದ ಆಗಮಿಸಿರುವಂತ ಈ ಯಾತ್ರಿಕರು. ಅವರ ಕೈಯಲ್ಲಿ ತಂಬೂರಿ ಇದೆ, ಕಾಲಿನಲ್ಲಿ ಗೆಜ್ಜೆ ಇದೆ. ಗೆಜ್ಜೆಯನ್ನ ಕುಣಿಸುತ್ತಾ ತಂಬೂರಿಯನ್ನ ಹಿಡಿದು ನೋಡಿ ಕೈಯಲ್ಲಿ ತಾಳ ಹಿಡಿದುಕೊಂಡು ಅವರು ಮಾಡ್ತಿರುವಂತ ಈ ಒಂದು ನಾದವನ್ನ ಗಮನಿಸ್ತಾ ಇದ್ದೀರಿ. ಅವ್ರನ್ನ ಮಾತಾಡ್ಸೋಣ, ಮತ್ತೆ ಏನ್ ವಿಚಾರ ಅನ್ನೋದ್ರ ಬಗ್ಗೆ ನೋಡೋಣ. ನಾವು ಆಧುನಿಕತೆಯತ್ತ ಅಥವಾ ಭಾರತ ಬದಲಾಗ್ತಾ ಇದೆ, ಅದರಲ್ಲಿ ಭಾರತದ ಕಲ್ಚರ್ ಅನ್ನ ಬೇರೆ ಬೇರೆ ದೇಶಗಳ ಪ್ರಜೆಗಳು ಪಾಲಿಸ್ತಾ ಇದ್ದಾರೆ. ಸನಾತನ ಅನ್ನೋದು ಇವತ್ತು ವಿಶ್ವದಾದ್ಯಂತ ಮಹಾಕುಂಭದ ಮೂಲಕ ಸನಾತನದ ಶಕ್ತಿ ಏನು ಅಂತೇಳಿ ಪಸರಿಸಿದೆ. ಅದರ ಜೊತೆಗೆ ಬೇರೆ ಬೇರೆ ದೇಶಗಳಿಂದ ಆಗಮಿಸಿರುವಂತ ಜನರು ಭಾರತದ ಸಂಪ್ರದಾಯವನ್ನ ಅಥವಾ ಭಾರತದ ವಿಚಾರಗಳನ್ನ ವಿಶ್ವಕ್ಕೆ ತೋರಿಸುವಂತ ಅಥವಾ ಅದನ್ನ ಪಾಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೇಮ್ ಕ್ಯಾ? Sinbad Way. Where is from? Born in Ukraine, raised in the USA. कैसा है महाकुंभ? Very awesome. Very spiritual. Great place to be. Very powerful place if you're connected. एक क्या? Was a gift. एक शो. A gift. Today. एक बार नाद करो, एक बार फ्लूट. क्या है? एक गाना. यस गाना, कृष्णा का भजन. I just got it. So नाम आपका? Olivia. Olive. कृष्णा और राम का भक्त. कैसा है महाकुंभ? कैसा है Mahakumbh. Amazing place. It's beautiful. Everybody come together here. Acha Mahakumbh. Acha. भारत का कल्चर पूरा कैसा है? भारत का ट्रेडिशन, कल्चर, आध्यात्मिक पूरा कैसा है? Nature.
The wind, the sea, the mountains, the rain, the sun, and the moon. Nature. ये क्या? Natural. Natural. Nature. Nature. क्या करता है इधर से? You want me to play? Okay. एक गाना. I don't sing. Nay. But watch. I do this. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗರಾಜ್ನಿಂದ ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಮಹಾಕುಂಭದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಮಹಾಕುಂಭಮೇಳದ ಹೆಜ್ಜೆ ಹೆಜ್ಜೆಗೂ ಕೂಡ ವಿಶೇಷ, ವಿಭಿನ್ನ. ದೂರದ ಬನಾರಸ್ನಿಂದ ಕೇಸರಿ ಉಡುಗೆಯನ್ನ ತೊಟ್ಟು ಹೆಗಲ ಮೇಲೆ ಒಂದು ಕೋಲನ್ನ ಹಿಡಿದು ಅದರಲ್ಲಿ ಶಿವಲಿಂಗ ಹಾಗೆ ಗಂಗಾಜಲವನ್ನ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಡಬ್ಬಿಯನ್ನ ತಂದಿರುವಂತ ಈ ಶಿವಭಕ್ತರು ಪವಿತ್ರವಾದಂತಹ ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ಬಂದಿರುವಂತ ಬನಾರಸ್ನ ಶಿವಭಕ್ತರು. ಇವ್ರ ವಿಚಾರ ಏನು, ಎಲ್ಲಿಂದ ಬಂದಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಎಲ್ಲಿಂದ ನಡೆದುಕೊಂಡು ಬಂದಿದ್ದಾರೆ, ಇದೆಲ್ಲದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಪ್ರಯಾಗರಾಜ್ನ ಈ ಮಹಾಕುಂಭ ಮೇಳ ಎಷ್ಟು ಪವಿತ್ರ ಅಂತ ಹೇಳಿದ್ರೆ, ಬರೋ ಯಾತ್ರಿಕರ ಭಕ್ತಿ ಭಾವ ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಬನಾರಸ್ನಿಂದ ಬಂದಿರುವಂತ ಶಿವಭಕ್ತರು ಹೇಗಿದ್ದಾರೆ ಅನ್ನೋದನ್ನ ನೋಡಿ. ಒಂದು ಕೈಯಲ್ಲಿ ಹಿಡಿದಿರುವಂತ ನಾಗನ, ಒಂದು ಹೆಡೆಯೆತ್ತಿರುವ ನಾಗನ ಒಂದು ಒಂದು ಕೋಲು, ಅದರಲ್ಲಿ ಇರುವಂತ ಶಿವಲಿಂಗ, ಅದನ್ನು ನೀವು ಗಮನಿಸ್ತಾ ಇದ್ರಲ್ಲ. ಎಲ್ಲರೂ ಕೂಡ ಕೇಸರಿ ಬಣ್ಣದ ದಿರಿಸು, ಶಿವನನ್ನ ನಾಮ ಜಪ ಮಾಡುತ್ತಾ ಇವರೆಲ್ಲರೂ ಕೂಡ ಪ್ರಯಾಗರಾಜ್ನ ಮಹಾಕುಂಭಕ್ಕೆ ಆಗಮಿಸಿದ್ದಾರೆ. ಆ ಒಂದು ಮರದ ತುಂಡೇನಿದೆಯಲ್ಲ, ಆ ಮರದ ತುಂಡಿಗೆ ಗಂಗೆಯ ಅಥವಾ ತ್ರಿವೇಣಿ ಸಂಗಮದ ಪುಣ್ಯ ಜಲವನ್ನ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಬಾಟಲಿ, ಹೂವು, ತ್ರಿಶೂಲ, ಇದೆಲ್ಲವೂ ಕೂಡ ಒಂದು ವಿಚಿತ್ರವಾದಂತ ಅನ್ನೋದಕ್ಕಿಂತಲೂ ಕೂಡ ನಮ್ಮ ಒಂದು ವಿಶೇಷವಾದಂತ ನಮ್ಮ ಸಂಪ್ರದಾಯಗಳನ್ನು ಗಮನಿಸ್ತಾ ಇದ್ರಿ. ಅವರೆಲ್ಲರ ಕಾಲಿನಲ್ಲೂ ಕೂಡ ನೋಡಿ, ಅವರೆಲ್ಲರ ಕಾಲಿನಲ್ಲೂ ಕೂಡ ಬಣ್ಣ. ಏನಿದು, ಏನ್ ವಿಚಾರ ಇದು, ಇದೆಲ್ಲದ್ರ ಕುರಿತಾಗಿ ಅವ್ರನ್ನೇ ಮಾತಾಡ್ಸೋಣ. ಎಲ್ಲಿಂದ ಬಂದಿದ್ದಾರೆ, ಏನು ಎತ್ತ, ಅದೆಲ್ಲವನ್ನು ಕೂಡ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ತೋರಿಸ್ತೀನಿ ನೋಡಿ, ಶಿವಲಿಂಗಕ್ಕೆ ಊದು ಕಡ್ಡಿಯನ್ನು ಹಚ್ಚೋದಕ್ಕೆ ಇದೊಂದು ಒಂದು ಸಣ್ಣದೊಂದು ಕ್ಲಿಪ್ ಇದು. ಹಾಗೆ ಗಂಗಾಜಲವನ್ನ ತೆಗೆದುಕೊಂಡು ಹೋಗೋದಕ್ಕೆ ಈ ಬಾಟಲು, ಅದರ ಜೊತೆಗೆ ಇಲ್ಲಿ ನೋಡಿ ಹೆಡೆಯೆತ್ತಿರುವಂತ ನಾಗ, ತ್ರಿಶೂಲ, ಶಿವಲಿಂಗಕ್ಕೆ ಹೆಡೆಯೆತ್ತಿರುವ ನಾಗ. ಇವರೆಲ್ಲರೂ ಯಾರು, ಏನು ಎತ್ತ ಅನ್ನೋದನ್ನ ನಾನು ಮಾತಾಡ್ತೀನಿ. ಸರ್ ನಮಸ್ಕಾರ. धन्यवाद आपको चैनल को सर। किधर से आए आप? हम सर भदोही जिले ज्ञानपुर विधानसभा से आए हैं सर, भोलेनाथ की जल ले जाने के लिए। भोलेनाथ के दल जी। ये क्या है? एक कांवरिया है, कांवरिया। हाँ, क्या करता है इधर से? एक कांवरिया हम लोग भोलेनाथ को जल यहाँ से उठाएंगे और बाबा सिमराजनाथ और हरिहरनाथ पे जो है जल चढ़ाएंगे। कितना लोग आया ये महाकुंभ? यहाँ महाकुंभ के महाशिवरात्रि पे सर लगभग हमारे साथ में कांवरिया 200-400 हो जाती है। कैसा है ये पूरा अनुभव, कैसा है? अनुभव सही है सर। हम लोग इस कांवरियों को कम से कम 10 साल से ढो रहे हैं सर। हम लोग हर साल ऐसे महाशिवरात्रि के पर्व पे यहाँ प्रयाग से जल उठा के हम लोग सिमराज धाम और हरिहरनाथ पे महाशिवरात्रि को यही पवित्र धरती में रुकता और वापस जाता। जाते हैं सर। किधर जाता आप? हम जाते हैं सिमराजनाथ और हरिहरनाथ ज्ञानपुर वापस भदोही जिले। बम 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 भोले बम बम, हर हर महादेव, हर हर महादेव, हर हर महादेव. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಆ ದಂಪತಿ ಬೆಂಗಳೂರಿನಿಂದ ಬೈಕ್ ನಲ್ಲಿ ಬಂದಿರುವಂತ ಮಹಾಕುಂಭ ಮೇಳದ ಯಾತ್ರಿ ಸುಮಾರು 2,500 ಕಿಲೋಮೀಟರ್ ಬೈಕ್ ನಲ್ಲಿ ಕ್ರಮಿಸಿ ಮಹಾಕುಂಭ ಮೇಳದ ಪ್ರಯಾಗ್ರಾಜವನ್ನ ತಲುಪಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಅವರು ಮಾತನಾಡಿದ್ದಾರೆ, ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ಅವರು, ಈ ವರದಿ ನೋಡಿ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಸಡಗರ ಸಂಭ್ರಮ ಒಂದು ಕಡೆಯಲ್ಲಾದ್ರೆ, ಯಾತ್ರಿಕರು ನಾನಾ ಮಾರ್ಗಗಳ ಮೂಲಕ, ರೈಲು ಮಾರ್ಗ, ರಸ್ತೆ ಮಾರ್ಗ, ವಿಮಾನ ಮಾರ್ಗ, ಹಾಗೆ ಬೈಕು, ಕಾರು, ಹೀಗೆ ಈ ಪುಣ್ಯ ಭೂಮಿಗೆ ಬರಬೇಕು ಅಂತ ಹೇಳಿ ಅಂದ್ಕೊಂಡಂತ ಜನ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದ್ದಾರೆ.
3 ಪೀಳಿಗೆಯೂ ಕೂಡ ನೋಡ್ಲಿಕ್ಕೆ ಅಸಾಧ್ಯಾದ್ಯಂತ ಮಹಾ ಕುಂಭಮೇಳವನ್ನ ನೋಡ್ಬೇಕು, ನಾವು ಸಾಕಾರ ಆಗ್ಬೇಕು ಅಂತ ಹೇಳಿ ಬರುವಂತ ಯಾತ್ರಿಕರು ಲಕ್ಷಾಂತರ ಜನ. ನೋಡಿ, ಇಲ್ಲಿ ಬಂದಿರುವಂತ ಯಾತ್ರಿಕರು ಅವ್ರ ದಂಪತಿ ಸಮೇತ ಬೈಕ್ ನಲ್ಲಿ ಬಂದಿದ್ದಾರೆ. ಸಿಟಿ 100 ಬಹುಶಃ ಈ ಬೈಕ್ ನಲ್ಲಿ ಬಂದಿದ್ದಾರೆ. 2,500 ಕಿಲೋಮೀಟರ್ ಇದೇ ಬೈಕ್ ನಲ್ಲಿ ಬಂದಿದ್ದಾರೆ. ಬ್ಯಾಂಗ್ಳೂರು ಟು ಪ್ರಯಾಗ್ರಾಜ್ ಅಂತ ಹೇಳಿ, ಬ್ಯಾಂಗ್ಳೂರು ಟು ಪ್ರಯಾಗ್ರಾಜ್ ಅಂತ ಹೇಳಿ KA50 EC 4402 ಈ ಬೈಕ್ ನಲ್ಲಿ ಬಂದಿದ್ದಾರೆ. ಬೆಂಗಳೂರಿನಿಂದ ಹೊರಟು ಬಂದವರು 2,500 ಕಿಲೋಮೀಟರ್ ಕ್ರಮಿಸಿ ದಂಪತಿ ಸಮೇತ ಗಂಡ ಮತ್ತೆ ಹೆಂಡತಿ ಬಂದಿದ್ದಾರೆ. ಯಲಹಂಕದರವರು ಯಾರು ಏನು ಎತ್ತ ಅನ್ನೋದನ್ನ ಅವರನ್ನೇ ಮಾತಾಡಿಸ್ತೀನಿ ನಾನು. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಂಗ್ ಬಂದ್ರಿ ಈ ಬೈಕಲ್ಲಿ? ಗಾಡಿ ಓಡಿಸ್ಕೊಂಡು ಬಂದ್ರಿ ಸರ್. ಎಷ್ಟು ದಿನ ಆಯ್ತು ಸರ್? 3 days ಕಂಪ್ಲೀಟ್ ಆಯ್ತು. 4 days ಇಲ್ಲಿಗೆ ಬಂದ್ರಿ. 4 days ಅಲ್ಲಿ ಪ್ರಯಾಗ್ ರೀಚ್ ಆದ್ರಿ. 3 days ಕಂಪ್ಲೀಟ್ ಆಗಿ 4ನೇ ದಿವಸ ಇಲ್ಲಿ ರೀಚ್ ಆಗ್ಬಿಟ್ರಿ. ಹೆಂಗಿದೆ ಅನುಭವ? ಹೆಂಗಿದೆ ಅನುಭವ? ಚೆನ್ನಾಗಿದೆ ಸರ್. ತುಂಬಾ ಬೈಕಲ್ಲೇ ಬರ್ಬೇಕು ಅಂತ ಯಾಕೆ ಅನಿಸ್ತ ನಮ್ಗೆ? ಸರ್, ಈಗ ಟ್ರೈನಲ್ಲಿ ಮತ್ತೆ ಎಲ್ಲಾ ಕಡೆನೂ ಫುಲ್ಲು ಜಾಮ್ ಆಗ್ಬಿಟ್ಟಿದೆ. ಸೊ ಇದಾದ್ರೆ ಕಂಫರ್ಟಬಲ್ ಇರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್, ಪ್ಲಸ್ ನಮ್ಗೆ ಬೈಕಲ್ಲಿ ಹೋಗ್ಬೇಕಂತ ಒಂದು ಆಸೆ, ಇದ್ರೆಲ್ಲ ಬಂದಿದ್ದು. ಅಂದ್ರೆ ನೀವು ಅಂದ್ಕೊಂಡು ಬಂದ್ರ ಅಥವಾ ಅನಿವಾರ್ಯವಾಗಿ ಬಂದ್ರೆ ಏನ್ ಮಾಡಿದ್ರಿ? ಸರ್, ನಾವು ಅಂದ್ಕೊಂಡೇ ಬಂದಿರಿ ಸರ್. ಇದ್ರಲ್ಲೇ ಬರಲೇಬೇಕು ಅಂತ ಕನ್ಫರ್ಮ್ ಮಾಡ್ಕೊಂಡೆ ನಾವು ಬಂದಿದ್ದು ಸರ್. ಹೆಂಗಿತ್ತು ಜರ್ನಿ? ಹೆಂಗಿತ್ತು ಸರ್? ಜರ್ನಿ ಎಲ್ಲ ಸೂಪರ್ ಆಗಿತ್ತು ಸರ್. ಏನ್ ತೊಂದರೆ ಇಲ್ಲ ಸರ್. ನಮ್ಗೆಲ್ಲೂ ಏನು ತೊಂದರೆ ಆಗಿಲ್ಲ. ಒಳ್ಳೆ ಅನುಕೂಲವಾಗೇ ಬಂದ್ರಿ ಸರ್. ಇವರು ನಿಮ್ಮ ಧರ್ಮಪತ್ನಿ? ಪತ್ನಿ. ಏನಮ್ಮ, ಗಂಡ ಏನೋ ಹೇಳ್ತಾರ ಅಂತೇಳಿ ಬೈಕಲ್ಲಿ ಬರೋದು ರಿಸ್ಕ್ ಅಂತ ಅನ್ಸಿಲ್ವಾ ತಮ್ಗೆ? ಇಲ್ಲ, ಏನ್ ಅನ್ಸಿಲ್ಲ ನನಗೆ. ಅವ್ರ ಇಷ್ಟ, ಹಂಗಾಗಿ ಕರ್ಕೊಂಡ್ ಬಂದೆ ಅವ್ರನ್ನ. ಖುಷಿ ಆಯ್ತು ತಮ್ಗೆ ಬಂದಿದ್ದು? ಹಾ, ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಇದೆಲ್ಲ ಬಟ್ಟೆ ಎಲ್ಲ ಹಾ, ಎಲ್ಲ ಟೆಂಟ್ ಎಲ್ಲ ಎಲ್ಲಿ ಉಳ್ಕತ್ತಿದ್ರಿ? ರಾತ್ರಿ ಎಲ್ಲಿ ಉಳ್ಕತ್ತಿದ್ರಿ? ಸರ್, ಒಂದ್ಸಲ ದೇವಸ್ಥಾನದಲ್ಲಿ ಉಳ್ಕೊಂಡಿದ್ರಿ. ಅಲ್ಲೇ ನಮ್ಮ ಕನ್ನಡದವರು ಎಲ್ಲ ಬಸ್ಸುಗಳೆಲ್ಲ ಸ್ಟಾಪ್ ಮಾಡಿದ್ರು. ಅಲ್ಲೇ ಅವರೆಲ್ಲ ಊಟ ಕೊಟ್ರು. ಅಲ್ಲೇ ತಿನ್ಕೊಂಡು ಅಲ್ಲೇ ಮಲ್ಕೊಂಡ್ರಿ. ಬರೋರಿಗೆಲ್ಲ ಟ್ರಾಫಿಕ್ ಅಂತಾರೆ, ಜಾಮ್ ಅಂತಾರೆ. ನಿಮ್ಗೇನ್ ಆ ತರದ್ ಬಿಸಿ? ಏನು ಜಾಮ್ ಇಲ್ಲ ಸರ್. ನಮ್ಗೆ ನಮ್ಗೆ ಗೊತ್ತಾಗಿತ್ತು ಸರ್. ಎಲ್ಲ ನಾವು ಯೂಟ್ಯೂಬ್ ಅಲ್ಲೆಲ್ಲ ಮೀಡಿಯಾದಲ್ಲೆಲ್ಲ ನೋಡಿದ್ರಿ. ಫುಲ್ ಟ್ರಾಫಿಕ್ ಜಾಮ್ ಅಂತೆಲ್ಲ ಹೇಳಿದ್ರು. ನಾವು ಬೈಕಲ್ಲಿ ಹೋದ್ರೆ ಒಳ್ಳೆ ರೀಚ್ ಆಗ್ಬೋದು ಅಂತ ಹೇಳಿ ಆ ಒಂದು ಕಾನ್ಸೆಪ್ಟ್ ಅಲ್ಲೇ ನಾವು ಬಂದ್ರಿ. ನಮ್ ಚಾನಲ್ ಏನೋ ಹೇಳಿದ್ರಲ್ಲ, ಏನು? ನಿಮ್ ಚಾನೆಲ್ ಎಲ್ಲ ನೋಡಿದ್ವಿ ಇಲ್ಲೆಲ್ಲ. ಹಾ, ಹಂಗಾಗಿ ಮತ್ತೆ ನಮ್ ಬೆಂಗಳೂರಿಂದನೇ ಇದು ಗಾಡಿಯಲ್ಲಿ ಬಂದಿದ್ರು. ಅವ್ರದ್ದು ಮತ್ತೆ ಎಲ್ಲಿ ತಮ್ಮ ಬೆಂಗಳೂರಲ್ಲಿ? ಯಾವ ಊರು? ಯಲಹಂಕ ಕಟ್ಕೆನಹಳ್ಳಿ. ತಮ್ಮ ಹೆಸರೇನು? ಮಂಜುಳಾ. ತಮ್ಮ ಹೆಸರು? ಸರ್, ಶ್ರೀನಿವಾಸ್ ಗೋಕುಲ್. ಎಷ್ಟು ರೂಪಾಯಿ ಪೆಟ್ರೋಲ್ ಹಾಕಿದ್ರಿ? ಸರ್, ಒಂದು 2,800-3,000 ಒಳಗಡೆನೆ ಸರ್ ಪೆಟ್ರೋಲ್. ಬರುವಾಗ ಗಾಡಿ ಎಲ್ಲ ಸರ್ವಿಸ್ ಮಾಡ್ಕೊಂಡು? ಎಲ್ಲ ಗಾಡಿ ಸರ್ವಿಸ್ ಹೊಸ ಗಾಡಿನ? ಇಲ್ಲ ಸರ್, ಇದು 2016 2016 ಸಿಟಿ 100 ಸಿಟಿ 100 ಬಜಾಜ್ ಸಿಟಿ 100. ಹೌದು ಸರ್. ಅದು ರಿಪಬ್ಲಿಕ್ ಕನ್ನಡ ಒಂಥರ ನ್ಯೂಸ್ ಎಲ್ಲ ಚೆನ್ನಾಗಿ ತೋರಿಸ್ತಾ ಇತ್ತು ನಮ್ಗೆ. ನಾವು ಡೈಲಿ ರಿಪಬ್ಲಿಕ್ ಕನ್ನಡ ನೋಡ್ತಾನೆ ಇದ್ರಿ. ಅವ್ರು ಏನೇನು ಯಾವ ತರ ಇದು ಮಾಡ್ತಾರೆ ಎಲ್ಲ, ನೀವು ಯಾಕಂದ್ರೆ ಎಲ್ಲ ಕರೆಕ್ಟ್ ಆಗಿ ತೋರಿಸ್ತೀರಾ ನಮ್ಗೆ. ನಮ್ಮ ಮನೆ ಬೆಳಿಗ್ಗೆ ಎದ್ದಿದ ತಕ್ಷಣ ರಿಪಬ್ಲಿಕ್ ಹಾಕೋದು ನೋಡಿ. ಆ ಒಂದು ಇನ್ಫ್ಲೂಯೆನ್ಸ್, ಒಂಥರ ಕಾನ್ಫಿಡೆನ್ಸ್ ಮೇಲೆ ನಾವು ಧೈರ್ಯ ಮಾಡಿ ಬಂದ್ರಿ. ಇದು ಪುಣ್ಯ, ಇದು ಗತ ವೈಭವ, ಇದು ಭಾರತದ ಪರಂ ವೈಭವತೆ. ಆ ಮೂಲಕ ಅದಕ್ಕೆಲ್ಲರೂ ಕೂಡ ಸಾಕಾರ ಆಗ್ತಾ ಇದೀವಿ. ಒಂದೊಂದು ರೂಪವಾಗಿ, ಒಂದೊಂದು ಸ್ವರೂಪವಾಗಿ ಇಲ್ಲಿ ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜಿಂದ ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಪ್ರಯಾಗ್ರಾಜ್ನ ಈ ದೇವಭೂಮಿಯಿಂದ ರಿಪಬ್ಲಿಕ್ ಕನ್ನಡ ಡೇ 1 ಇಂದಲೂ ಕೂಡ ಇಲ್ಲಿವರೆಗೂ ಕನ್ನಡದ ಯಾತ್ರಿಕರಿಗೆ ಮಹಾಕುಂಭಮೇಳದ ವಿಶೇಷತೆಯನ್ನ, ಇಲ್ಲಿನ ಪ್ರತಿದಿನದ ಮಾಹಿತಿಯನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಬೇರೆ ಯಾವ ಚಾನಲ್ಲೂ ಕೂಡ ಮಹಾಕುಂಭಮೇಳದ 44ನೇ ದಿನದ ಮೆಗಾ ಕವರೇಜ್ ಅನ್ನ ಯಾರೂ ಮಾಡಿಲ್ಲ. ರಿಪಬ್ಲಿಕ್ ಕನ್ನಡ ಮಾತ್ರ. ಎಲ್ಲೂ ಹೋಗದೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮದು.